ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಜಮಾ ಕುರಿತು ಇವತ್ತು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸಾಕಷ್ಟು ಜನಕ್ಕೆ 30ನೇ ಕಂತಿನ ಹಣ ಜಮಾ ಆಗ್ತಿದೆಯಾ ಇಲ್ವಾ, ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಿದೆಯಾ ಇಲ್ವಾ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಯಾರಿಗಾದರೂ ಹಣ ಬಂದಿದೆಯಾ, 2000 30ನೇ ಕಂತಿನ ಹಣ ನಮಗೆ ಈ ಒಂದು ಮೇ ಕೊನೆ ವಾರದಲ್ಲೂ ಸಹ ಹಣ ಬರಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ನೀವೇನಾದರೂ 30ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ರೆ ನಿಮ್ಗೆಲ್ರಿಗೂ ಭರ್ಜರಿ ಗುಡ್ ನ್ಯೂಸ್ ಇರುವಂಥದ್ದು. ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮೇ ಕೊನೆ ವಾರದಲ್ಲಿ ಅಂದ್ರೆ ಮೇ ಸ್ಟಾರ್ಟಿಂಗ್ ವೀಕ್ ಇಂದಾನು ವೆಯ್ಟ್ ಮಾಡ್ತಾನೆ ಇದ್ದಾರೆ. ಮೇ ತಿಂಗಳು ಕಂಪ್ಲೀಟ್ ಆಗೋಸ್ಟ್ ಒಳಗಡೆ 2000 ಹಣ ಬರುತ್ತೆ, ನಮಗೆ 30ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 2000 ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ನೀವು ಕೇಳ್ತಿರುವಂತಹ ನ್ಯೂಸ್ ನಿಜ. 30ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಕಳೆದ 2 ದಿನಗಳಿಂದ ಹಂತವಾಗಿ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಸಾಕಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನನಗೆ ಗೊತ್ತಿರುವಂತಹ ಒಂದಿಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ನಿನ್ನೆ 2000 ಹಣ ಆದ್ರೆ ಜಮಾ ಆಗಿದೆ. ಸೊ ಇಲ್ಲಿ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಸ್ ಇರುತ್ತೆ, ಹಣ ಏನೋ ಬಿಡುಗಡೆ ಆಗಿದೆ, 2000 ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇದು ಪ್ರೋಸೆಸ್ ಶುರುವಾಗಿ ಕೇವಲ 2 ದಿನ ಆಗಿರುವಂತದ್ದು. 2 ದಿನದಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಂತವಾಗಿ 2000 ಹಣ ಆದ್ರೆ ಜಮಾ ಆಗ್ತಿದೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಶೀಘ್ರದಲ್ಲೇ ಬರುತ್ತೆ. ಸೊ ಯಾರಿಗಾದ್ರೂ 30ನೇ ಕಂತಿನ ಹಣ ಬಂದಿಲ್ವಾ, ಇವ್ರು ಕೇಳ್ಬೋದು ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ನಿಮ್ಗೆಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಅಂದ್ರೆ ನೋಡಿ, ಫಸ್ಟ್ ಇರುವಂತಹ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ 30ನೇ ಕಂತಿನ ಹಣ ನಿಮ್ಗೆ ಏನ್ ಜಮಾ ಆಗ್ತಿದೆ, ಈ ಒಂದು ಹಣ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತಹ ಫಲಾನುಭವಿಗಳು 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಈಗ ಕಳೆದ 2 ದಿನಗಳಿಂದ ಜಮಾ ಆಗುವಂತಹ ಪ್ರಕ್ರಿಯೆ ಶುರು ಆಗಿದೆ. ಇನ್ನ ವಿತಿನ್ 15 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ 2000 ಹಣ ಆದ್ರೆ ಜಮಾ ಆಗುತ್ತೆ. ಈಗ 2 ದಿನದಿಂದ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಎಲ್ರಿಗೂ 2000 ಹಣ ನೆನ್ನೆನೆ ಬರ್ಬೇಕಿತ್ತು, ಇವತ್ತೇ ಬರ್ಬೇಕಿತ್ತು ಅನ್ನುವಂಥದ್ದು ಏನಿಲ್ಲ. ಯಾಕಂತ ಅಂದ್ರೆ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಿರುವಂತದ್ದು ಸ್ವಲ್ಪ ಟೈಮ್ ಆದ್ರೆ ತಗೊಳುತ್ತೆ. ಸೊ ಹಾಗಾಗಿ ಹಂತವಾಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಕಳೆದ 2 ದಿನಗಳಿಂದ 30ನೇ ಕಂತಿನ ಹಣ ಜಮಾ ಆಗ್ತಿದೆ. ಇನ್ನ ನೆಕ್ಸ್ಟ್ ಬಾಕಿ ಇರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಇನ್ ಮುಂದೆ ಪ್ರತಿನಿತ್ಯನೂ ಸಹ ಎಲ್ರಿಗೂ ಹಣ ಆದ್ರೆ ಜಮಾ ಆಗುತ್ತೆ. ಈಗ 2000 ಹಣ ಬಂದ್ಬಿಟ್ಟು ನಿಮ್ಗೆ ಇವತ್ತಾದ್ರೂ ಬರ್ಬೋದು, ನಾಳೆನಾದ್ರೂ ಬರ್ಬೋದು, ಯಾವ ಮಿನಿಟ್ ಅಲ್ಲಾದ್ರೂ ಸಹ ಬರ್ಬೋದು. ಯಾಕಂತ ಅಂದ್ರೆ ಡಿಬಿಟಿ ನಡೆಯುವಂತಹ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಪ್ರತಿದಿನಾನು ಸಹ ವರ್ಕಿಂಗ್ ಟೈಮ್ ಅಲ್ಲಿ ಒಂದಿಷ್ಟು ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಹೋಗ್ತಿರ್ತಾರೆ. ಆ ಒಂದು ಬ್ಯಾಚ್ ವೈಸ್ ಹಣ ಜಮಾ ಮಾಡಿದಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ 2000 ಹಣ ಆದ್ರೆ ಜಮಾ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣಕ್ಕಾಗಿ ನೀವೇನಾದ್ರೂ ವೆಯ್ಟ್ ಮಾಡ್ತಿದ್ರೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಯಾರು ಬೇರೆ ಕಡೆ ಒಂದು ಹೋಗಿ ಆಫೀಸಲ್ಲಿ ಕೇಳುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ಬ್ಯಾಂಕ್ಗೆ ಹೋಗಿ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಇಲ್ಲ ಅಂತಂದ್ರೆ ಡಿಬಿಟಿ ಕರ್ನಾಟಕ ಆಪ್ ಮೂಲಕ ನೀವು ಚೆಕ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಕೇವಲ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಡಿಬಿಟಿ ಕರ್ನಾಟಕ ಆಪ್ ಅನ್ನು ಆದ್ರೆ ಚೆಕ್ ಮಾಡ್ಕೊಳ್ಳಿ 30ನೇ ಕಂತಿನ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. 100% ಆಗಿ 30ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಬರುತ್ತೆ. ಈಗಾಗಲೇ ಒಂದು 10 to 20% ಆಫ್ ದಿ ಫಲಾನುಭವಿಗಳಿಗಿಂತ ಜಾಸ್ತಿನೇ ಒಂದು 2000 ಹಣ ಆದ್ರೆ ಜಮಾ ಆಗಿದೆ 30ನೇ ಕಂತಿನ ಹಣ. 30ನೇ ಕಂತಿನ ಹಣ ಕುರಿತು ಸಾಕಷ್ಟು ಚರ್ಚೆ ನಡೀತಿತ್ತು. ಹಣ ಜಮಾ ಆಗ್ಲಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟ್ ಆಗಿ ಕೊಡ್ತಿಲ್ಲ, ಮತ್ತೊಂದು ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ಸರ್ಕಾರದ ಕಡೆಯಿಂದ 2000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಜಮಾ ಮಾಡ್ತಿದ್ದಾರೆ. ಈಗ ಯಾಕೆ ನಿಮಗೆ ಡಿಲೇ ಆಗ್ತಿದೆ, ಬೇರೆಯವರಿಗೆಲ್ಲ ಬೇಗ ಬಂದಿದೆ ಅಂತ ಅಂದ್ರೆ ಇದು ನೋಡಿ, ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಹೋಗ್ತಾರೆ. ಅಂಡ್ ನಿಮ್ಗೆ ಇನ್ನೊಂದು ಡೌಟ್ ಆದ್ರೆ ಇರುತ್ತೆ, ಬೇರೆ ಜಿಲ್ಲೆಯವರಿಗೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಹಣ ಜಮಾ ಮಾಡುವಂತದ್ದು ಒಟ್ಟಿಗೆ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದೇ ಸರಿ ಹಣ ಬಿಡುಗಡೆ ಮಾಡ್ತಾರೆ. ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗೆ 2000 ಹಣ ಏನ್ ಜಮಾ ಮಾಡ್ತಾರೆ, ಆ ಒಂದು 2000 ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಏನಿದೆ ಆ ಒಂದು ಪ್ರಕ್ರಿಯೆ ಬಂದ್ಬಿಟ್ಟು ಪ್ರತಿದಿನಾನು ಬ್ಯಾಚ್ ವೈಸ್ ಜಮಾ ಮಾಡ್ತಾ ಹೋಗ್ತಾರೆ. ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇರುತ್ತೆ. ಈಗ ಒಂದು ಜಿಲ್ಲೆಯಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ, ಬೇರೆ ಜಿಲ್ಲೆಯಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಹಣ ಆದ್ರೆ ಜಮಾ ಆಗ್ತಿರುತ್ತೆ. ಇಲ್ಲಿ ಇದೇ ಜಿಲ್ಲೆಗೆ ಬರುತ್ತೆ, ಇದೇ ಜಿಲ್ಲೆಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ, ಇದೇ ಜಿಲ್ಲೆಗೆ ಮಾತ್ರ ಜಮಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರನ್ನ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಎಲ್ಲರ ಬ್ಯಾಂಕ್ ಖಾತೆಗೆ 2000 ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಹಂತವಾಗಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ 2000 ಆದ್ರೆ ಜಮಾ ಆಗುತ್ತೆ. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಈಗ ಸರ್ಕಾರದ ಕಡೆಯಿಂದ ಹಣ ಏನ್ ಬಿಡುಗಡೆ ಮಾಡಿದ್ದಾರೆ, ಇಲ್ಲಿ ಕೇವಲ 2000 ಮಾತ್ರ ಜಮಾ ಆಗುತ್ತೆ. ಯಾವುದೇ ತರಹದ 4000 ಹಣ ಆಗ್ಲಿ, 31ನೇ ಕಂತಿನ ಹಣನೂ ಬರುತ್ತೆ ಜೊತೆಗೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. 4000 6000 ಬರುತ್ತೆ ಅಂತಾನು ಸಹ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಈಗ 30ನೇ ಕಂತಿನ ಹಣ ಅಂತಂದ್ರೆ ಯಾವ ತಿಂಗಳ ಹಣ ಜಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 2026ರ ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಜಮಾ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್
ನೆಕ್ಸ್ಟ್ ನಿಮಗೆ 2026ರಲ್ಲಿ ಮಾರ್ಚ್ ತಿಂಗಳ ಹಣ, ಏಪ್ರಿಲ್ ತಿಂಗಳ ಹಣ ಅಂಡ್ ಹಾಗೇನು ಸಹ ಈಗ ಇನ್ನು ಮೇ ತಿಂಗಳು ಕಂಪ್ಲೀಟ್ ಆದ್ರೆ ಮೇ ತಿಂಗಳ ಹಣ, 3 ತಿಂಗಳ ಹಣ ಆದ್ರೆ ಬಾಕಿ ಇರ್ತಾರೆ. ಅದನ್ನ ಹಂತ ಹಂತವಾಗಿ ಈಗ ಜೂನ್ ತಿಂಗಳಲ್ಲಿ 2,000, ಜುಲೈ ತಿಂಗಳಲ್ಲಿ 2,000 ಈ ರೀತಿಯ ಕಂಟಿನ್ಯೂ ಮಾಡ್ಕೊಂಡು ಆದ್ರೆ ಹೋಗ್ತಿರ್ತಾರೆ. ಸೊ ನಿಮ್ಗೆ 30ನೇ ಕಂತಿನ ಹಣ ವೆರಿ ಶಾರ್ಟ್ಲಿ ಬರುತ್ತೆ. ಪ್ರತಿಯೊಬ್ರು ಸಹ ನೀವು ವೆಯ್ಟ್ ಮಾಡ್ಬೇಕು, ಅಷ್ಟೇ ಸ್ವಲ್ಪ ವೆಯ್ಟ್ ಮಾಡಬೇಕು, ನಿಮ್ಗೆಲ್ಲ ಹಣ ಆದ್ರೆ ಜಮಾ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ರು ಮಹಿಳೆಯರು ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ನಿಮ್ಗೆ 30ನೇ ಕಂತಿನ ಹಣ ಜಮಾ ಆಯ್ತಾ ಇಲ್ವಾ, ಯಾವಾಗ ಜಮಾ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿ, ಜೊತೆಗೆ ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿ. ಈ ರೀತಿ ನೀವು ಕಮೆಂಟ್ಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಸ್ನೇಹಿತರಿಗೂ ಗೊತ್ತಾಗುತ್ತೆ, ನಿಮ್ಮ ಫ್ರೆಂಡ್ಸ್ ಅನ್ಕೋತಾರೆ ಹೌದು 30ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಹಣ ಜಮಾ ಮಾಡ್ತಿದ್ದಾರೆ, ನನಗೆ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ನನ್ನ ಒಂದು ಬ್ಯಾಂಕ್ ಖಾತೆಗೂ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.